ಹಾಯ್ ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮುರುಡೇಶ್ವರದಿಂದ ಹೊರಟ ನಾವು ನೆಕ್ಸ್ಟ್ ಹೋಗಿದ್ದು ಅಪ್ಸರಕೊಂಡ ಫಾಲ್ಸ್‌ಗೆ. ನೀವಿಲ್ಲಿ ನೋಡ್ಬೋದು ನಮ್ಮ ಮಕ್ಕಳು ಇಡೀ ಜರ್ನಿನಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋವಾಗ ಟಿಟಿನಲ್ಲಿ ಡ್ಯಾನ್ಸ್ ಆಡ್ತಾ ಯಾರಿಗೂ ಬೇಜಾರಾಗ್ದಂಗೆ ಎಲ್ರಿಗೂ ಎಂಟರ್‌ಟೈನ್ ಮಾಡ್ತಾ ಇದ್ರು. ಒಂದು ಖುಷಿಯ ವಿಚಾರ ಅದು. ಇನ್ನು ಅಪ್ಸರಕೊಂಡ ಫಾಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದೇನೋ ಅಂತಾರಲ್ವಾ ಹಿಡನ್ ಜೆಮ್ ಅಂತ ಹೇಳ್ಬಿಟ್ಟು ಅಂತ ಒಂದು ಜಾಗ ಇದು. ಈ ಜಾಗದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ತುಂಬಾ ಕಡಿಮೆ ಜನ ಈ ಜಾಗಕ್ಕೆ ವಿಸಿಟ್ ಮಾಡ್ತಾರೆ. ನಮ್ಮ ಆಶಯ ಇಷ್ಟೇ. ಈ ಒಂದು ವಿಡಿಯೋ ಒಂದು 4 ಜನಕ್ಕೆ ಗೊತ್ತಾಗಿ, 4 ಜನಕ್ಕೆ ರೀಚ್ ಆಗಿ, ಈ ಜಾಗದ ಬಗ್ಗೆ ಗೊತ್ತಾಗಿ ಇಲ್ಲಿ ಬಂದು ವಿಸಿಟ್ ಮಾಡಿ ಅವರು ಎಂಜಾಯ್ ಮಾಡಿದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಕೊನೆಗೂ ನಮ್ಗೆ ಸಾರ್ಥಕ ಅನ್ಸುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಅಪ್ಸರಕೊಂಡ ಫಾಲ್ಸ್ ಜಾಗನ ರೀಚ್ ಆದ್ಮೇಲೆ ನಾವು ಆ ಮೇನ್ ಫಾಲ್ಸ್ ಏನಿದೆ ಅದನ್ನ ರೀಚ್ ಆಗ್ಬೇಕಂದ್ರೆ ನಾವು ಸಾಕಷ್ಟು ಮೆಟ್ಲುಗಳನ್ನ ಇಳಿಬೇಕಾಗುತ್ತೆ. ಅಂಡ್ ಮತ್ತೊಂದು ವಿಚಾರ, ಇಲ್ಲಿ ತುಂಬಾ ಕಾಳಿಂಗ ಸರ್ಪಗಳಿದಾವೆ. ಬಂದವರು ಸ್ವಲ್ಪ ಹುಷಾರಾಗಿರಿ. ನಾವು ಸ್ಟಾರ್ಟಿಂಗ್ ನಲ್ಲಿ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತು. ಇಲ್ಲಿ ನೋಡ್ಬೋದು ವಾಶ್ರೂಮ್ಗಳಿದಾವೆ. ಮತ್ತೆ ಇಲ್ಲಿ ಒಂದು ಪುಟಾಣಿ ದೇವಸ್ಥಾನ ಮತ್ತೆ ಒಂದು ಮಠ ಕೂಡ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಅದು ಕೂಡ ಕ್ಲೋಸ್ ಆಗಿತ್ತು. ಇನ್ನು ಈ ಒಂದು ಜಾಗದಲ್ಲಂತೂ ಮೆಟ್ಲುಗಳನ್ನ ಇಳಿಯುವಾಗ ಹಿರಿಯರೇ ಆಗಿರ್ಲಿ, ಕಿರಿಯರೇ ಆಗಿರ್ಲಿ, ಯಾರೇ ಆಗಿರ್ಲಿ ತುಂಬಾ ಹುಷಾರಾಗಿರಿ. ಯಾಕಂದ್ರೆ ಈ ಮೆಟ್ಲುಗಳು ತುಂಬಾನೇ ಸ್ಟೀಪ್ ಅಂದ್ರೆ ತುಂಬಾನೇ ಕಡಿದಾಗಿದೆ. ಸೊ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿದ್ರೆ ಮಾತ್ರ ಗ್ಯಾರಂಟಿ ತಿರುಪತಿ ಲಡ್ಡು ಉರುಳ್ಕೊಂಡು ಹೋದಂಗೆ ಉರುಳ್ಕೊಂಡು ಹೊರ್ಟೋಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ. ಆದಷ್ಟು ಈ ಜಾಗಕ್ಕೆ ಬಂದಾಗ ಎಂಜಾಯ್ ಮಾಡಿ. ಬಟ್ ಮೆಟ್ಲಿಳಿಯುವಾಗ ಕೇರ್‌ಫುಲ್ ಆಗಿರಿ. ಅಂಡ್ ನೀವಿಲ್ಲಿ ನೋಡ್ಬೋದು ನಮ್ಮ ಚಿಕ್ಕಮ್ಮವ್ರು ಮೆಟ್ಲುಗಳನ್ನ ಇಳಿದು ಸುಸ್ತಾಗಿ ಹೋಗ್ಬಿಟ್ಟು ಏನು ಬೇಡಪ್ಪ ನೀರ್ಗಿಳಿಯೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಆರಾಮಾಗಿ ಮೆಟ್ಲ ಮೇಲೆ ಕೂತ್ಕೊಂಡು ಅವರೆಲ್ಲ ಎಂಜಾಯ್ ಮಾಡೋದನ್ನ ನೋಡ್ತಾ ಇದ್ದಾರೆ. ಫೈನಲಿ ನೋಡಿ ಇದೇ ಅಪ್ಸರಕೊಂಡ ಫಾಲ್ಸು. ಇಲ್ಲಿ ಹರ್ಷಿತಾ, ಸುಷ್ಮಿತಾ, ದೀಕ್ಷಿತಾ, ಗಗನ್, ಸೌಮ್ಯ, ನಮ್ ದೊಡ್ಡಕ್ಕ, ಚಿಕ್ಕಕ್ಕ ಎಲ್ರೂ ಕೂಡ ನೀರ್ಗೆ ಇಳ್ದಿದ್ದಾರೆ. ಮಲಗಿದ್ಲು, ಅದಕ್ಕೆ ಐಫೋನ್ ಕೈ ಕೊಟ್ಬಿಟ್ಟು ಬಂದೆ ವಿಡಿಯೋ ಮಾಡಕ್ ಮಾತ್ರ. ಈ ರೀತಿ ಮಕ್ಕಳೆಲ್ಲ ಅಪ್ಸರಕೊಂಡ ಫಾಲ್ಸ್ ನಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ರು. ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಹಾಯ್ ಅಂತ ಹೇಳ್ತಾನೆ ಇದ್ರು. ಇನ್ ನಮ್ ದೊಡ್ಡಕ್ಕ ಅಂತೂ ಹೇಳೋದೇ ಬೇಡ. ಡೈರೆಕ್ಟ್ ಆ ಫಾಲ್ ಕೆಳಗನೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅಲ್ಲೂ ಕೂಡ ಅಷ್ಟೇ ಕ್ಯಾಮ್ರಾ ನೋಡಿದ್ಮೇಲೆ ಅಲ್ಲಿಂದಾನೆ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ರು. ಇದಾದ್ಮೇಲೆ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಮರವಂತೆ ಬೀಚ್. ಹೌದು, ಒಂದು ಸುಂದರವಾದ ಬೀಚ್ ಅಂತಾನೆ ಹೇಳ್ಬಹುದು. ನಾನಂತೂ ಮರವಂತೆ ಬೀಚ್ ನ ಇಲ್ಲಿ ಗಂಟ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೂಡ ಮರವಂತೆ ಬೀಚ್‌ನ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್. ಯಾವ ರೀತಿ ಅಂದ್ರೆ ಹೈವೇ ಪಕ್ಕದಲ್ಲೇ ಇರುತ್ತೆ ಸಮುದ್ರ. ನೀವಿಲ್ಲಿ ಗಾಡಿನ ನಿಲ್ಸಿ ಇಲ್ಲಿ ಪಕ್ಕದಲ್ಲೇ ಬಂದು ನೋಡ್ಬೇಕು ಅನ್ನೋದು ಏನಿಲ್ಲ. ಆರಾಮಾಗಿ ಒಂದು 30, 40 ಸ್ಪೀಡ್‌ನಲ್ಲಿ ನಿಧಾನಕ್ಕೆ ನೀವು ಹೋಗ್ತಾ ಕೂಡ ಈ ಒಂದು ಬೀಚ್‌ನ ನೀವು ನೋಡ್ತಾ ಎಂಜಾಯ್ ಮಾಡ್ಬೋದು. ಇಲ್ಲ ನಾನು ಹತ್ರನೇ ಹೋಗಿ ನೋಡ್ಬೇಕಂದ್ರೆ ಹೈವೇ ಪಕ್ಕದಲ್ಲಿ ಒಂಚೂರು ಜಾಗ ಇರುತ್ತೆ. ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ನೀವು ಈ ಬೀಚ್‌ನ ನೋಡಬಹುದು. ಇಲ್ಲ ಇನ್ನೂ ಹತ್ರ ಹೋಗ್ಬೇಕು ಅನ್ನೋರು ಈ ಕಲ್ಲು ಬಂಡೆಗಳೇನಿದೆಯಲ್ವಾ, ಇದ್ರ ಮೇಲೆ ನೀವು ಹುಷಾರಾಗಿ ಹೋಗಿ ನೀವು ನೋಡ್ಬೋದು ತುತ್ತ ತುದಿಲಿ ಜನ ನಿಂತ್ಕೊಂಡು ಬೀಚ್‌ನ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಕೂಡ ಅಲ್ಲಿ ಗಂಟ ಹೋಗ್ಬೋದು. ಬಟ್ ಏನಂದ್ರೆ ತುಂಬಾ ಹುಷಾರಾಗಿರ್ಬೇಕು. ತುಂಬಾ ಜನ ಇಲ್ಲಿನ ಬಂಡೆಗಳ ತುತ್ತ ತುದಿಗೆ ಹೋಗಿ ಅಲ್ಲಿ ಸೆಲ್ಫಿಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ನೀವು ಗಾಡಿ ಪಾರ್ಕ್ ಮಾಡಿದ್ಮೇಲೆ ಒಂದಷ್ಟು ಸ್ನಾಕ್ಸ್ ಕೂಡ ನಿಮ್ಗೆ ಸಿಗತ್ತೆ. ನಾನು ಆಗ್ಲೇ ಹೇಳಿದ್ನಲ್ವಾ ಈ ಬಂಡೆಗಳ ಮೇಲೆ ತುಂಬಾ ಹುಷಾರಾಗಿ ಹೋಗ್ಬೇಕಂತ. ಯಾಕೆ ಅಂದ್ರೆ ಕೆಲವೊಮ್ಮೆ ಈ ಅಲೆಗಳ ಫೋರ್ಸ್ ಜಾಸ್ತಿ ಇದ್ದಾಗ ಆ ಅಲೆಗಳು ಬಂದು ಈ ಬಂಡೆ ಮೇಲೆ ಬಿದ್ದು ಬಿದ್ದು ಒಂಥರ ನೈಸ್ ಆಗೋಗಿದೆ. ಅದಕ್ಕೆ ತುಂಬಾ ಹುಷಾರಾಗಿ ಓಡಾಡ್ಬೇಕು. ಒಂಚೂರು ಹೆಚ್ಚು ಕಡಿಮೆ ಆಗಿ ಕಾಲ್ ಸ್ಲಿಪ್ ಆಯ್ತಂದ್ರುನು ಮುಖ ಮೂತಿ ಗ್ಯಾರಂಟಿ ಒಡೆದೋಗುತ್ತೆ. ಅಷ್ಟು ಹುಷಾರಾಗಿರ್ಬೇಕು ನಾವಿಲ್ಲಿ. ಇನ್ನು ಮತ್ತೆ ಇನ್ನೊಂದು ನಾನು ಗಮನಿಸಿದೆ ಇಲ್ಲಿ ಇಲ್ಲಿ ಅಲೆಗಳ ಪ್ಯಾಟರ್ನೇ ಒಂದು ರೀತಿ ಬೇರೆ ತರ ಇದೆ. ಅಂದ್ರೆ ಯಾವ ರೀತಿ ಅಂದ್ರೆ ಎಕ್ಸ್‌ಪ್ಲೇನ್ ಮಾಡ್ತೀನಿ ನೋಡಿ. ಒಂದ್ ಅಲೆ ಈಗ ಒಂದಷ್ಟು ದೂರದಲ್ಲಿ ಬರ್ತಾ ಇರುತ್ತೆ ಅನ್ಕೊಳ್ಳಿ. ಅದು ಏನೋ ಜೋರಾಗಿ ಅಗ್ರೆಸಿವ್ ಆಗಿ ಬರ್ತಾ ಇರುತ್ತೆ.
ಬಟ್ ಹತ್ರ ಬರ್ತಾ 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 ಅದು ತುಂಬಾ ತಣ್ಣಗಾಗೋಗುತ್ತೆ. ಇನ್ನೊಂದು ಅಲೆ ಬಂದ್ಬಿಟ್ಟು ತುಂಬಾ ಸ್ಲೋ ಆಗಿ ಬರ್ತಿರುತ್ತೆ, ಅಗ್ರೆಸಿವ್ ಇರಲ್ಲ. ಆದ್ರೆ ಹತ್ರ ಬರ್ತಾ ಬರ್ತಾ ತುಂಬಾನೇ ಅಗ್ರೆಸಿವ್ ಆಗ್ಬಿಡುತ್ತೆ. ಆ ತರ ಇರುತ್ತೆ. ಅಂದ್ರೆ ಒಂಥರ ಯಾವ ರೀತಿ ಅಂದ್ರೆ ಆ ಈ ತರ ಡೇಂಜರಸ್ ಆಗಿದ್ಯಾ, ಈ ಕಡೆ ಸೇಫ್ ಆಗಿದ್ಯಾ ಅಂತ ನಾವು ಊಹೆ ಮಾಡೋದಕ್ಕೆ ಆಗೋದಿಲ್ಲ. ಆ ತರ ಇದೆ. ನೀವು ನೋಡ್ಬೋದು ನಾನು ಕಾರ್‌ನ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಒಂಥರ ಒಟ್ನಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಬಟ್ ಅಷ್ಟೇ ಡೇಂಜರ್ ಆಗಿ ಕೂಡ ಇದೆ. ಅಂದ್ರೆ ಅಲೆಗಳು ಅಷ್ಟು ಫೋರ್ಸ್ ಆಗಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಯಾವಾಗ್ಲೂ ಹಿಂಗೆ ಇರತ್ತಾ? ಅಥವಾ ಯಾವಾಗಾದ್ರೂ ಒಮ್ಮೊಮ್ಮೆ ಮಾತ್ರ ಈ ರೀತಿ ಇರತ್ತಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಗೊತ್ತಿರೋರಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಟ್ ನಾನ್ ಹೋದಾಗ ಮಾತ್ರ ಇದೇ ರೀತಿ ಇದ್ದಿದ್ದು ಸಿಚುಯೇಷನ್ನು. ನೀವು ನೋಡ್ಬೋದು. ನೋಡಿ ಅಲೆಗಳು ಎಷ್ಟು ಫೋರ್ಸ್ ಆಗಿ ಬಂದು ಹೊಡಿತಾ ಇದೆ ಅಂತ. ಆ ಬಂದು ಅದು ಅಲೆ ಬಂದು ಆ ಬಂಡೆಗಳು ಹೊಡೆದಾಗ ನಮ್ಗೆ ಆ ವೈಬ್ರೇಷನ್ ಅನ್ನೋದು ಗೊತ್ತಾಗುತ್ತೆ. ಆ ಬಂಡೆಗಳು ಶೇಕ್ ಆಗುತ್ತೆ. ಅಷ್ಟು ಫೋರ್ಸ್ ಇರುತ್ತೆ. ಇನ್ನು ನಮ್ಮ ಸ್ನೇಹಿತ ಅನಿಲ್ ಅಂತೂ ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ದಾರೆ. ಸೊ ಈ ವಿಡಿಯೋ ಮೂಲಕ ನಮ್ಮ ಅನಿಲ್‌ಗೆ, ನನ್ನ ಸ್ನೇಹಿತನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ರೂ ಔಟ್ ನನ್ನ ಜರ್ನಿನಲ್ಲಿ, ಆ ಟ್ರಿಪ್ ಜರ್ನಿನಲ್ಲಿ ನನ್ ಜೊತೆನೇ ಇದ್ದು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಸೊ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಬ್ರೋ. ಈ ರೀತಿ ಮಕ್ಳು ನಾವೆಲ್ಲ ಬೀಚ್‌ನ ನೋಡ್ತಾ ಹಾಗೆ ಕತ್ಲಾಗೋವರೆಗೂ ನೋಡ್ಕೊಂಡೇ ಇದ್ಬಿಟ್ವಿ. ಅದಕ್ಕೆ ಕಾರ್ ಹೆಡ್‌ಲೈಟ್‌ನ ಕೂಡ ಆನ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಅಷ್ಟೇ ಅಲ್ಲ ಸಂಜೆ ಆಗಿತ್ತು, ಒಳ್ಳೆ ಗಾಳಿ ಬೀಸ್ತಿತ್ತು. ಬಿಸಿ ಬಿಸಿಯಾಗಿ ಗೋಬಿ ಕೂಡ ತಗೊಂಡ್ ಬಂದು ತಿಂದ್ವಿ. ಯಾಕಂದ್ರೆ ಪಕ್ಕದಲ್ಲೇ ಸ್ನಾಕ್ಸ್ ಗೋಬಿ, ಬಜ್ಜಿ ಎಲ್ಲ ಹಾಕ್ತಾ ಇದ್ರು. ನೀವು ನೋಡ್ಬೋದು ಅಂಗಡಿಗಳಲ್ಲಿ ಇದಾವೆ. ಈ ರೀತಿ ಇದನ್ನೆಲ್ಲ ನೋಡ್ಕೊಂಡು ನಾವು ಮರವಂತೆ ಬೀಚ್‌ನ ನೆಕ್ಸ್ಟ್ ಪ್ಲೇಸ್‌ಗೆ ಹೊರಟ್ವಿ. ಆ ಪ್ಲೇಸ್ ಯಾವುದು? ಅಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.